ಬೆಂಗಳೂರು ಬುಲ್ಸ್ ಹೊಸ ಆಟಗಾರರ ಪಟ್ಟಿ ಇಲ್ಲಿದೆ. ಪ್ರೊ ಕಬಡ್ಡಿ ಸೀಸನ್ 12 ಹರಾಜಿನಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸುಮಾರು ಜನ ಪ್ಲೇಯರ್ಸು ಬಂದಿದ್ದಾರೆ. ಅವರು ರೈಡರ್ಗಳ, ಡಿಫೆಂಡರ್ಗಳ, ಆಲ್ರೌಂಡರ್ಗಳ, ಯಾರು ಎಷ್ಟಕ್ಕೆ ಬಂದಿದ್ದಾರೆ, ಹೇಗೆ ಆಡ್ತಾರೆ, ಎಲ್ಲ ಥರದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ತಂಡದ ಪರಿಸ್ಥಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರು ಬುಲ್ಸ್ ತಂಡಕ್ಕೆ 1 ಕೋಟಿಗೆ ಬಂದಿದ್ದು ಯೋಗೇಶ್ ದಯ್ಯ ಅವರು. ಇವರು ಡಿಫೆಂಡರು, ರೈಟ್ ಕಾರ್ನರ್ ಆಡ್ತಾರೆ. ಸೆಕೆಂಡ್ ಬಂದಿದ್ದು ಸಂಜಯ್ ಕಿಶನ್ ದುಲ್ ಅವರು. ಇವರು ಸೂಪರ್ ಆದಂಥ ಡಿಫೆಂಡರು. ಇವರು ರೈಟ್ ಕವರ್ ಆಡ್ತಾರೆ. ರೈಟ್ ಕಾರ್ನರು, ರೈಟ್ ಕವರು ಮುಗೀತು, ಇವರಿಬ್ಬರು ಆಡ್ತಾರೆ. ಆಕಾಶ್ ಶಿಂಡೆ ಸೂಪರ್ ಆದಂಥ ರೈಡರ್ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಕಿ ಅಂತ ಹೇಳ್ಬೋದು ಆಕಾಶ್ ಶಿಂಡೆ. ಆಕಾಶ್ ಶಿಂಡೆ 2 ಕಡೆಯಿಂದನೂ ಕೂಡ ರೈಡ್ ಮಾಡ್ತಾರೆ. ಇವರು ನಮ್ಮ ತಂಡದ ನಂಬರ್ 1 ರೈಡರ್ ಆಗ್ತಾರೆ. ನೆಕ್ಸ್ಟು ಧೀರಜ್ ಅನ್ನೋರು ಇದ್ದಾರೆ. ಇವರು ಆಲ್ರೌಂಡರು, ಕ್ಯಾಟಗರಿ ಸಿ ಪ್ಲೇಯರು. ಅಂಕುಶ್ ನಿಮಗೆ ಗೊತ್ತಿರುತ್ತೆ, ಚಾಂಪಿಯನ್ಸ್ ಆದಂಥ ತಂಡದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟವರು. ಇವರು ಲೆಫ್ಟ್ ಕಾರ್ನರ್ನ ಆಡ್ತಾರೆ. ಸೆಕ್ಸಿ ಅಂತ ಹೇಳ್ಬೋದು. ನೆಕ್ಸ್ಟು ಅಲಿ ರಿಜಾಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇರಾನ್ ತಂಡದ ಆಟಗಾರ, ಆಲ್ರೌಂಡರು, ಕ್ಯಾಟಗರಿ ಸಿ ಪ್ಲೇಯರು. ಬೆಂಗಳೂರು ಬುಲ್ಸ್ ತಂಡ ಈಗ ಬಲಿಷ್ಠವಾಗಿದೆ. ಡಿಫೆನ್ಸ್ ಎಲ್ಲ ಕೂಡ ಸೆಟ್ ಆಗಿದೆ. ನಮ್ಮ ತಂಡದ ಮೇನ್ ರೈಡರ್ ಆಕಾಶ್ ಶಿಂಡೆ ಅಂತ ನಿಮಗೆ ಗೊತ್ತಾಗಿದೆ. ಈಗ ಮತ್ತು ಪ್ಲೇಯರ್ಗಳ ಕಡೆಗೆ ನೋಡೋದಾದರೆ ಶುಭಮ್ ಕ್ಯಾಟಗರಿ ಡಿ ಆಟಗಾರನ ನಾವು ತೊಗೊಂಡಿದ್ದೀವಿ. ಅಮಿತ್ ಸಿಂಗ್ ಠಾಕೂರ್ನ ನಾವು ತೊಗೊಂಡಿದ್ದೀವಿ. ಇವರು ಆಲ್ರೌಂಡರ್ ಆಗಿರ್ತಾರೆ. ಮತ್ತೊಬ್ಬ ಶುಭಮ್ ಕೂಡ ಇದ್ದಾರೆ. ಅವರು ಡಿಫೆಂಡರು, ಲೆಫ್ಟ್ ಕವರ್ ಆಡ್ತಾರೆ. ಸಖತ್ತಲ್ವಾಗರು, ಇವರು ಬೆಂಕಿ ಅಂತ ಹೇಳ್ಬೋದು. ಸಾಹಿಲ್ ಸುಹಾಸು ಕೂಡ ಇದ್ದಾರೆ. ಇವರು ಆಲ್ರೌಂಡರು. ಸಚಿನ್ ಕೂಡ ಆಲ್ರೌಂಡರು. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ನಿಮಗೆ ಗೊತ್ತಾಗಿರುತ್ತೆ. ಈ ಸಲ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಲ್ರೌಂಡರ್ಗಳ ಹಾವಳಿ ಇರೋದಂತೂ ಗ್ಯಾರಂಟಿ. ಆಲ್ರೌಂಡರು ರೈಡಿಂಗು ಮಾಡ್ತಾರೆ, ಡಿಫೆನ್ಸಿಂಗು ಮಾಡ್ತಾರೆ, ಜೊತೆಗೆ ಟ್ಯಾಕಲ್ ಮಾಡಿದರೆ ಸಪೋರ್ಟು ಕೂಡ ಮಾಡ್ತಾರೆ. ಪ್ರೊ ಕಬಡ್ಡಿ ಸೀಸನ್ 12 ಹರಾಜಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇವರು ಎಲ್ಲರೂ ಕೂಡ ಸ್ಟಾರ್ಸ್ ಅಲ್ಲ, ಆದರೆ ನಮ್ಮ BC ರಮೇಶ್ ಅಣ್ಣ ಇವರನ್ನು ಸ್ಟಾರ್ ಮಾಡೋದಂತೂ ಗ್ಯಾರಂಟಿ. ಕ್ಯಾಪ್ಟನ್ ಯಾರು ಆಗ್ತಾರೆ ನನಗಂತೂ ಕೂಡ ಗೊತ್ತಿಲ್ಲ. ಕ್ಯಾಪ್ಟನ್ಸಿ ಮೆಟೀರಿಯಲ್ ಯಾರ ಹತ್ರ ಇದೆ ಅದು ನಮ್ಮ BC ರಮೇಶ್ ಅಣ್ಣನೇ ಹೇಳಬೇಕು. ಈ ಸಲ ಪ್ರೊ ಕಬಡ್ಡಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇವರೆಲ್ಲ ಕೂಡ ಹೊಸ ಆಟಗಾರರು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಪ್ರೊ ಕಬಡ್ಡಿ ಸೀಸನ್ 12ರ ಹರಾಜು ಮುಕ್ತಾಯವಾಗಿದೆ.